ಖ್ಯಾತ ಗಾಯಕಿ ಬಹುಭಾಷಾ ಗಾಯಕಿ ಆದಂಥ ಆಶಾ ಭೋಸ್ಲೆ ಇವತ್ತು ನಿಧನರಾಗಿದ್ದಾರೆ. ಆಶಾ ಭೋಸ್ಲೆ ಅವರಿಗೂ ಹುಬ್ಬಳ್ಳಿಗೂ ಬಹಳ ನಂಟಿತ್ತು. ಜೊತೆಗೆ ದಿವಂಗತ ಹಿಂದೂಸ್ತಾನ ಗಾಯಕಿ ಅಂತಾರಾಷ್ಟ್ರೀಯ ಮಟ್ಟದ ಹೆಸರು ಮಾಡಿಸಿದಂಥ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರ ಜೊತೆ ಸಾಕಷ್ಟು ರೀತಿಯ ಒಡನಾಟನ ಹೊಂದಿದವರು ಮತ್ತು ಅವರ ಇಡೀ ಹಾನಗಲ್ ಕುಟುಂಬಕ್ಕೆ ಆಶಾ ಭೋಸ್ಲೆ ಅವರು ಭಾಳ ಹತ್ತಿರದ ಸಂಪರ್ಕ ಹೊಂದಿದಂಥವರು. ಅವರ ಇಡೀ ಬದುಕಿನುದ್ದಕ್ಕೂ ಅವರ ಗಂಗೂಬಾಯಿ ಹಾನಗಲ್ ಅವರು ಹಾಡನ್ನು ಹಾಡ್ತಿದ್ದಾಗ ಅವರು ಸಾಕಷ್ಟು ಕಾರ್ಯಕ್ರಮನ ಮುಂಬೈ ಕೂಡ ಹೋದಾಗ ಆಶಾ ಭೋಸ್ಲೆ ಜೊತೆ ಅವರ ಮನೆಯಲ್ಲಿರೋದು, ಅವರ ಹತ್ತಿರ ಅನೇಕ ರೀತಿಯ ಅವರ ಸಂಪರ್ಕ ಹೊಂದಿದ್ರು, ಅವ್ರನ್ನ ಭೇಟಿ ಆಗ್ತಿದ್ರು. ಜೊತೆಗೆ ಹುಬ್ಬಳ್ಳಿಗೆ ಬಂದಾಗ ಸಹ ಆಶಾ ಭೋಸ್ಲೆ ಅವರು ಗಂಗೂಬಾಯಿ ಹಾನಗಲ್ ಅವ್ರನ್ನ ಮನೆಗೆ ಬರ್ತಿದ್ರು, ಅವ್ರು ಭೇಟಿ ಆಗ್ತಿದ್ರು. ಇವತ್ತು ನಾವು ಖ್ಯಾತ ಹಿಂದೂಸ್ತಾನ ಗಾಯಕಿ ದಿವಂಗತ ಗಂಗೂಬಾಯಿ ಹಾನಗಲ್ ಅವರ ನಿವಾಸದಲ್ಲಿದ್ದೇವೆ. ಆಶಾ ಭೋಸ್ಲೆ ಅವರು ಯಾವ ರೀತಿಯಾದಂಥ ಗಂಗೂಬಾಯಿ ಹಾನಗಲ್ ಮತ್ತು ಅವರ ಕುಟುಂಬಕ್ಕೆ ಹತ್ತಿರ ಆಗಿದ್ರ ಬಗ್ಗೆ ಸಾಕಷ್ಟು ಪುರಾವೆಗಳನ್ನು ನಾವಿಲ್ಲಿ ನೋಡ್ಬೋದು. ಯಾಕೆಂದರೆ ಈಗಾಗಲೇ ಈ ಒಂದು ಚಿತ್ರದಲ್ಲಿ ನಾವು ನೋಡೋದಾದರೆ ಆಶಾ ಭೋಸ್ಲೆ ಅವರ ಸಹೋದರ ಹರಿನಾಥ್ ಮಂಗೇಶ್ಕರ್ ಮತ್ತು ಜೊತೆಗೆ ಗಂಗೂಬಾಯಿ ಹಾನಗಲ್, ದಿವಂಗತ ಗಂಗೂಬಾಯಿ ಹಾನಗಲ್ ಇರ್ಬೋದು ಮತ್ತು ಅವರ ಮೊಮ್ಮಗ ಮನೋಜ್ ಹಾನಗಲ್ ಈ ಒಂದು ಚಿತ್ರದಲ್ಲಿ ನೋಡ್ಬೋದು. ಮತ್ತು ಅವರು ಅನೇಕ ಕಾರ್ಯಕ್ರಮಕ್ಕೆ ಬಂದಾಗ ಇಲ್ಲಿ ಭೇಟಿ ಆಗ್ತಿರೋದು ಗಂಗೂಬಾಯಿ ಹಾನಗಲ್ ಅವ್ರ ಜೊತೆ ಹೊಂದಿದಂಥ ಅನೇಕ ಭಾವಚಿತ್ರಗಳು. ಮತ್ತು ಇನ್ನೊಂದು ನಾವು ಸಹ ಇಲ್ಲಿ ಭಾವಚಿತ್ರ ನೋಡ್ಬೋದು. ಇಲ್ಲಿ ಕರ್ನಾಟಕ ರಾಜ್ಯೋತ್ಸವ ಅವಾರ್ಡನ್ನು ಕೊಡ್ತಿದ್ದ ಸಂದರ್ಭದಲ್ಲಿ ಸಹ ಇಲ್ಲಿರತಕ್ಕದ್ದು ಮತ್ತು ಬೇರೆ ಬೇರೆ ಕಾರ್ಯಕ್ರಮಕ್ಕೂ ಸಹ ಬಂದಾಗ ಆಶಾ ಭೋಸ್ಲೆ ಅವರು ಗಂಗೂಬಾಯಿ ಹಾನಗಲ್ ಭೇಟಿ ಆಗ್ತಿದ್ರು. ಇದೊಂದು ಭಾವಚಿತ್ರದಲ್ಲಿ ಇಲ್ಲಿ ಒಂದು ಮೆಲೋಡಿಗೆ ಏನು ಕಿವಿನ ಇದೆ. ಇಲ್ಲಿ ಲತಾ ಮಂಗೇಶ್ಕರ್ ಅವರು ಒಂದು ಗಂಗೂಬಾಯಿ ಹಾನಗಲ್ ಅವರ ಆಶೀರ್ವಾದನ ಪಡಿತಕ್ಕಂಥ ಒಂದು ಅಪರೂಪದ ಭಾವಚಿತ್ರವನ್ನು ನಾವಿಲ್ಲಿ ನೋಡ್ಬೋದು. ಅವರ ಕಾರ್ಯಕ್ರಮ ಒಂದು ಅವಾರ್ಡನ್ನು ಪಡಿತಕ್ಕಂಥ ಸಂದರ್ಭದಲ್ಲಿ ಸ್ವತಃ ಗಂಗೂಬಾಯಿ ಹಾನಗಲ್ ಅವರ ಪಾದಕ್ಕೆ ಏರಿಗಿ ಮಾಡ್ತಿರೋದು. ಇಲ್ಲಿಯೇ ನಾವು ಬೇರೆ ಬೇರೆ ಅವರ ಭಾವಚಿತ್ರಗಳು ಸಹ ಭೇಟಿ ಕೊಟ್ಟಾಗ ಮತ್ತು ಅನೇಕ ನಾಡಿನ ಹಿಂದೂಸ್ತಾನಿ ಗಾಯಕರ ಜೊತೆ ಹುಬ್ಬಳ್ಳಿ ಅದೊಂದು ಇಲ್ಲಿಯ ಹಿಂದೂಸ್ತಾನ ಗಾಯಕಿ ಸಾರಸ್ವತ ಲೋಕಕ್ಕೆ ದೊಡ್ಡ ಕೊಡುಗೆಯನ್ನು ಮರೆಯಲಾರಂಥ ಕೊಡುಗೆಯನ್ನು ಕೊಟ್ಟದ್ದು. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಲ್ಲಿನ ಪ್ರತಿಭೆಗಳ ಹೊರಮಿಡಿದು ಆ ಒಂದು ಸಂದರ್ಭದಲ್ಲಿ ಸಹ ಆಶಾ ಭೋಸ್ಲೆ ಅವರು ಇಲ್ಲಿ ಸಂಪರ್ಕ ಹೊಂದಿರುವುದು, ಇಲ್ಲಿಯ ಒಡನಾಟ ಹೊಂದಿರುವುದು. ಅವರು ಅನೇಕ ಕಾರ್ಯಕ್ರಮವನ್ನು ಮುಂಬೈ ಸೇರಿದಂತೆ ಕಲ್ಕತ್ತಾ ಹಾಗೂ ಬೇರೆ ಬೇರೆ ಪಟ್ಟಣಗಳಿಗೆ, ದೊಡ್ಡ ದೊಡ್ಡ ಪಟ್ಟಣಗಳಿಗೆ ಹೋದಾಗ ಮತ್ತು ಬೇರೆ ಬೇರೆ ದೇಶ ವಿದೇಶಗಳಿಗೆ ಹೋದಾಗ ಅವರು ಅನೇಕ ಕಾರ್ಯಕ್ರಮ ಕೊಟ್ಟು ಬಂದಾಗ ಇಲ್ಲಿ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವ್ರ ಜೊತೆ ಆ ಒಂದು ಕಾರ್ಯಕ್ರಮದ ಬಗ್ಗೆ ಹಂಚ್ಕೊಳ್ಳೋದು ಮತ್ತು ವಿಶೇಷತೆಯನ್ನು ಮತ್ತು ಅವರ ಖುಷಿಯನ್ನು, ಸಂತಸನ ಹಂಚ್ಕೊಳ್ಳೋದು ಮತ್ತು ಹೊಸ ಹೊಸ ಆಯಾಮಗಳನ್ನು ಸಂಗೀತ ಲೋಕದಲ್ಲಿ ಏನೆಲ್ಲ ಸಾಧನೆ ಮಾಡಬೇಕು ಮತ್ತು ಪಾಶ್ಚಿಮಾತ್ಯ ಮತ್ತು ದೇಶೀಯ ಈ ಗಾಯನ ಇದೆ, ಆ ಗಾಯನಗಳನ್ನ ತುಲನಾತ್ಮಕವಾಗಿ ಯಾವ ರೀತಿ ನಾವು ನಮ್ಮ ದೇಶೀಯ ಗಾಯನಕ್ಕೆ ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ಗಂಗೂಬಾಯಿ ಹಾನಗಲ್ ಜೊತೆ ಸಾಕಷ್ಟು ಕಲಿತಂಥವರು ಆಶಾ ಭೋಸ್ಲೆ ಅವರು. ಇವತ್ತು ನಿಜಕ್ಕೂ ಆಶಾ ಭೋಸ್ಲೆ ಅವರು ಇಲ್ಲ ಅಂದರೂ ಸಹ ಅವರ ನೆನಪುಗಳು ಹುಬ್ಬಳ್ಳಿಯಲ್ಲಿ ಮತ್ತು ಅದು ವಿಶೇಷವಾಗಿ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರ ನಿವಾಸದಲ್ಲಿ ಇರ್ತಕ್ಕಂಥವರು ನಾವು ಭಾಳ ವಿಶೇಷ ಅಪರೂಪದ ಚಿತ್ರಗಳನ್ನು ಅವರ ಭೇಟಿ, ಅವರ ಒಡನಾಟವನ್ನು ನೋಡ್ತಾ ಇರೋದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಕಲ್ಮೇಶ್ ಮಂಡ್ಯಾಳ್, ಸಾಲಾರ್ ನ್ಯೂಸ್, ಹುಬ್ಬಳ್ಳಿ.